ಸರ್ಕಾರ ಇಡೀ ರಾಜ್ಯಕ್ಕಾಗ್ಬೋದು ದೇಶಕ್ಕಾಗ್ಬೋದು ಇಂಥ ಒಂದು ಪ್ರತಿಷ್ಠಾನ ಇದ್ರೆ ಯಾರು ಪ್ರತಿಷ್ಠಾನ ಅಂತ ಬಂದಾಗ ಅವರ ಬಗ್ಗೆ ಏನು ತಿಳ್ಕೊಂಡು ನಾನು ಅಟ್ಲೀಸ್ಟ್ ಅವರಲ್ಲಿ 2% ಕಲಿಬೇಕು ಅನ್ನೋದು ಶಾಶ್ವತವಾಗಿ ಸೂರ್ಯಚಂದ್ರ ಇರೋವರೆಗೂ ಅಂತ ಒಂದು ಪ್ರತಿಷ್ಠಾನ, ಒಂದು ಮೆಸೇಜ್ ಕೊಡುವಂತ ಪ್ರತಿಷ್ಠಾನ ಅವೆಲ್ಲ. ಪ್ರತಿಷ್ಠಾನಗಳು ಸುಮ್ಮನೆ ಆಗೋದಿಲ್ಲ, ಇಲ್ಲ ಸರ್ಕಾರ ಸುಮ್ಮನೆ ಜಾಗ ಕೊಡೋದಿಲ್ಲ, ಇಲ್ಲ ಸುಮ್ಮನೆ ಯಾರಿಗೂ ಕೊಡೋದಿಲ್ಲ. ಅಂತ ಒಂದು ಅಚೀವ್ ಮಾಡಿರುವಂತ ಸಾಧಕರಿಗೋಸ್ಕರ ಅದನ್ನು ಮಾಡಿರೋದು ಕೊಟ್ಟಿರೋದು. ಆ ಸಾಧಕರು ನಾನು ಸುಮಾರು ಯಾರು ನೋಡ್ತಿರೋ ಗೊತ್ತಿಲ್ಲ, ಪ್ರತಿಷ್ಠಾನಕ್ಕೆ ಹೋಗಿದೀವಿ. ಅಲ್ಲಿ ಎಷ್ಟು ಸಾವಿರಾರು ಜನ ಬರ್ತಾರೆ ಅಲ್ಲಿ ಅಂದ್ರೆ, ಆ ಸಾವಿರಾರು ಜನ ಬಂದು ದೇವಸ್ಥಾನದಲ್ಲಿ ಹೇಗೆ ಪೂಜೆ ಮಾಡಿಕೊಂಡು ಅಪ್ಪಾಜಿ ಅಮ್ಮನ ಪುನೀತ್ ರಾಜ್ಕುಮಾರ್ ಅವ್ರನ್ನ ಅಷ್ಟು ಪೂಜೆ ಮಾಡ್ಕೊಂಡು ಅಲ್ಲಿ ನಮಗೆ ಆಶ್ಚರ್ಯ ಆಗುತ್ತೆ. ಅಲ್ಲಿ ಮುಗಿಸ್ಕೊಂಡು ಒಂಥರ ಅಲ್ಲಿ ಅಪ್ಪಾಜಿ ಅಮ್ಮ ಪುನೀತ್ ರಾಜ್ಕುಮಾರ್ ಅವರು ಈ ಕಡೆ ಅಂಬರೀಶ್ ಅವ್ರ ಹತ್ರ ಬರ್ತಾರೆ. ಬಂದು ಇವರೆಲ್ಲ ಒಂದು ಮೆಸೇಜ್ ಕೊಡ್ತಿದ್ದಾರೆ ಅವ್ರಿಗೆ, ನಾನು ಹಿಂಗ್ ಆಗ್ಬೇಕು, ನಾನು ಹಿಂಗ್ ಬೆಳಿಬೇಕು, ನಾನು ಈ ತರ ಅವ್ರ ಸಾಧನೆಗಳಲ್ಲಿ ಎಲ್ಲೋ ಒಂದಷ್ಟು ನಾನು ಅದನ್ನ ಒಂದು ಸ್ವಲ್ಪ ಪ್ರೂವ್ ಮಾಡಬೇಕು, ಈ ತರ ಇನ್ಸ್ಪಿರೇಷನ್ ಆಗುತ್ತೆ. ಅದಿಲ್ಲ ಅಂದಿದ್ರೆ ಏನ್ ಗೊತ್ತಾಗುತ್ತೆ ಹೇಳಿ? ಸಾವಿರಾರು ಜನ ಬರ್ತಾರೆ ಒಂದು ವಾರಕ್ಕೆ ನಾನು ಹೇಳ್ತಾ ಇರೋದು. ಅದರಲ್ಲೂ ವೀಕೆಂಡ್ಸ್ ರಜೆ ಇದ್ದು ಬಿಟ್ರೆ ತುಂಬಾ ಹೋಗ್ತಾರಲ್ಲ ಜನ ಸುಮ್ಮನೆ ಬರಲ್ಲ. ಇವತ್ತು ಖರ್ಚು ಮಾಡಿಕೊಂಡು ಯಾವ ಊರಿಂದ ಬರ್ತಾರೆ ಅಂದ್ರೆ ಅದರಲ್ಲಿ ಉತ್ತರ ಕರ್ನಾಟಕದಿಂದ ಎಲ್ಲಾ ಭಾಗದಿಂದ ಬರ್ತಾರೆ. ಸೊ ಇಂಥ ಒಂದು ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ, ಯಾರ ಬಗ್ಗೆ ಮಾತಾಡ್ತಾ ಇದೀವೋ ಅನ್ನೋ ಒಂದು ಜ್ಞಾನ ನಮಗಿರ್ಬೇಕು. ಆಮೇಲೆ ಅಂತವ್ರ ಬಗ್ಗೆ ಮಾತಾಡೋದಕ್ಕೆ ನಮಗೆ ಆ ಯೋಗ್ಯತೆ ಇದೆಯಾ ಅಂತ ನಾವು ಯೋಚನೆ ಮಾಡಬೇಕು. ಏನೋ ಯಾವ ಉದ್ದೇಶಕ್ಕೋ ಮಾತಾಡಿ ಈ ತರದೆಲ್ಲ ಮಾಡಬಾರ್ದು ಅಂತ ನಾನು ಮಾಧ್ಯಮದ ಮುಖಾಂತರ ಅವ್ರಿಗೂ ತಿಳಿಸ್ತೀನಿ. ಈ ಮುಂದಕ್ಕೆ ದಯವಿಟ್ಟು ಯಾರು ಅವರ ವಿಷಯಗಳಲ್ಲಿ, ಆ ಮನೆ ವಿಷಯದಲ್ಲಿ ದಯವಿಟ್ಟು ಯಾರು ಯಾವುದೇ ತರ ಸ್ಟೇಟ್ಮೆಂಟ್ ಮಾಡಕ್ ಹೋಗ್ಬೇಡಿ. ಮಾಡಿದ್ರೆ ನಿಮಗೆ ಅವಮಾನ ಆಗುತ್ತೆ. ಖಂಡಿತವಾಗ್ಲೂ ಅದನ್ನ ಮಾಡಬೇಡಿ, ಈ ತರದೆಲ್ಲ ಮಾಡಬೇಡಿ ಅನ್ನೋದನ್ನ ಈ ವೇದಿಕೆ ಮುಖಾಂತರ ಮಾಧ್ಯಮ ಕೇಳ್ತಾ ಮಂಜುನಾಥ್ ಮತ್ತು ಸೌಮ್ಯ ಅವರು ಈ ಒಂದು ಪುಸ್ತಕ ಬಿಡುಗಡೆ ಯಶಸ್ವಿಯಾಗಲಿ. ಅವರು ಹೆಂಗೆ ಅಣ್ಣವರು ಹಾಡು ಸಂಗೀತ ಹೇಳ್ತಾ ಇರ್ತಾರೆ, ಹಂಗೆ ಮಂಜು ಮತ್ತೆ ಸೌಮ್ಯ ಅವರು ಪುಸ್ತಕ ಬರೀತಾ ಇದ್ದಾರೆ. ಇನ್ನೂ ಈ ತರ ಪುಸ್ತಕಗಳನ್ನ ಬರೀತಾ ಇರಿ. ಒಳ್ಳೆಯದಾಗಲಿ.